ಸ್ಟೇಜ್ ಮೇಲೆ ಯಾರಿದ್ದಾರೆ? ಫೋಟೋ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಿ. ಮುಖ ಹೆಂಗಿರ್ಬೇಕು? ಅಲ್ಲಿದೆಯಲ್ಲ, ಕಾಣಿಸುತ್ತಾ? ಹೆಂಗಿದೆ? ಪ್ರಸನ್ನ ವದನಂ ಧ್ಯಾಯೇ. ಲೈಫ್ನಲ್ಲಿರುವಂಥ ಸರ್ವ ವಿಘ್ನಗಳೇನಾಗ್ತದೆ? ಶಾಂತ. ಕಷ್ಟಗಳು, ವಿಘ್ನಗಳು ದೂರ ಆಗ್ತದೆ. ಇಲ್ಲದೆ ಹೋದರೆ ನಮ್ಮ ಲೈಫ್ ಏನಾಗುತ್ತೆ? ನಮ್ಮ ಜೀವನ ಹಣ ಮಾಡು, ಹಣ ನೋಡ್ಕೊಂಡಿರೋ, ಮದುವೆ ಮಾಡ್ಕೊ, ಮನೆ ನೋಡ್ಕೊಂಡಿರೋ, ಆಮೇಲೆ ಮುಖ ಎಲ್ಲ ತಿಪ್ಪೆ ಆಗುತ್ತೆ. ತಿಪ್ಪೆರುದ್ರ ಸ್ವಾಮಿ ಆಗ್ತೀಯ. ಪಾನಿಪುರಿ ತಗೊಂಡು ಅದರಲ್ಲಿ ರೌಂಡ್ ಏನಂತಾರೆ ಅದಕ್ಕೆ, ಬೌಲಲ್ಲಿ ವಾಟರ್ ಹಾಕಿ ಅದನ್ನು ಪೂರಿಯಲ್ಲಿ ನೀರು ಹಾಕಿ ಹಿಂಗೆ ಕಡಿದ್ರೆ ಏನಾಗುತ್ತೆ? ಟೇಸ್ಟ್ ಬರುತ್ತಲ್ಲ, ಮುಖ ಏನಾಗುತ್ತೆ? ಅರಳುತ್ತಲ್ವ? ಅದರಲ್ಲಿ ವಾಟರ್ನಲ್ಲಿ ಪಾನಿಯಲ್ಲಿ ಸಾಲ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ? ವಿತೌಟ್ ಸಾಲ್ಟ್ ಪಾನಿಪುರಿ ಏನಾಗುತ್ತೆ? ಸಾರ ಇಲ್ಲದಂಗಾಗುತ್ತೆ. ಹಾಗೆ ಲೈಫಲ್ಲಿ ಧ್ಯಾನ ಇಲ್ಲ ಅಂದರೆ ಅವನ ಜೀವನ ಸಾರ ಇಲ್ಲದಂಗಾಗುತ್ತೆ. ಅದಕ್ಕೆ ಧ್ಯಾನ ಮಾಡಬೇಕು. ಏನು ಧ್ಯಾನ ಮಾಡಬೇಕು ಅಂದ್ರೆ ಪ್ರಸನ್ನವಾಗಿರ್ಬೇಕು. ಧ್ಯಾನ ಮಾಡೋರು ಕತ್ತೆ ಥರ ಇರಬಾರ್ದು. ಮ್ಯಾನ್ ಈಸ್ ನಾಟ್ ಡಾಂಕಿ. ಮನುಷ್ಯ ಕತ್ತೆ ಥರ ಇರಬಾರ್ದು. ಮನುಷ್ಯ ಆಗಿರಬೇಕು ಪ್ರಸನ್ನವಾದ ನಮ್ಮ ಧ್ಯಾಯ ವಿಷ್ಣು ಥರ ಇರಬೇಕು. ಅತ್ತೆ ಮುಖ ನೋಡಿದ್ರೆ ಸೊಸೆಗೆ ಏನು ಅನ್ಸುತ್ತೆ? ಕತ್ತೆ ನೋಡೋಂಗಾಗತ್ತಲ್ಲ. ಸೊಸೆ ಮುಖ ನೋಡಿದ್ರೆ ಅತ್ತೆಗೆ ಏನನ್ಸುತ್ತೆ? ನಾಯಿ ನೋಡೋಂಗಾಗತ್ತಲ್ವ? ಮತ್ತು ಇದು ಹೆಂಗೆ ಹೃದಯ ಸಮ್ಮೇಳನ ಆಗುತ್ತೆ? ಇಲ್ಲಿ ಸ್ಟೇಜ್ನಲ್ಲಿ ಏನೋ ಹೃದಯ ಸಮ್ಮೇಳನ ಆಗ್ಬೋದು, ಮನೆಯಲ್ಲಿ ಆಗ್ಬೇಕಲ್ಲ. ಗುರುಜಿ ಮುಖ ನೋಡಿದ್ರೆ ಏನನ್ಸುತ್ತೆ? ಶಿಷ್ಯಜಿ ಮುಖ ನೋಡಿದ್ರೆ ಏನಾಗುತ್ತೆ? ಪೂರ್ಣಮಿದಂ ಪೂರ್ಣಮುದಶ್ಚಿತಿ ಆಗ್ಬೇಕಲ್ಲ. ಗ್ರಂಥದಲ್ಲೆಲ್ಲ ವಿವೇಕ ಇರೋದು ಸ್ವಂತದಲ್ಲಿ ಇರಬೇಕು. ವಿವೇಕ ಆ ಗ್ರಂಥದಲ್ಲಿ ಚೆನ್ನಾಗಿ ಹೇಳಿದೆ, ಈ ಗ್ರಂಥದಲ್ಲಿ ಚೆನ್ನಾಗಿ ಹೇಳಿದೆ, ಶ್ಲೋಕದಲ್ಲಿನೂ ಚೆನ್ನಾಗಿ ಹೇಳಿದೆ. ಯಾಮಿಮಾ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ. ಫ್ಲವರಿ ವರ್ಡ್ಸ್, ದೇರ್ ಇಸ್ ನೋ ಹೆಲ್ಪ್. ಹೆಲ್ಪ್ ಬೇಕಾದ್ರೆ ನೀವು ಶೂನ್ಯದಲ್ಲಿ ಹೋಗಬೇಕು. ಶೂನ್ಯ ಅಂದರೆ ನಿಮ್ಮ ಒಳಗಿದೆ. ನೀನು ಶೂನ್ಯನೇ ಆಗಬೇಕು. ಥಾಟ್ಲೆಸ್, ಮೈಂಡ್ಲೆಸ್, ಇಂಟಲೆಕ್ಚುವಲ್ ಬುದ್ಧಿ ಇಲ್ದಂಗೆ ಆಗಬೇಕು. ಪವರ್ಫುಲ್ ಇರೋದು ಒಳಗಡೆ. ಒಳಗಡೆ ವೀಕ್ನೆಸ್, ಹೃದಯ ದೌರ್ಬಲ್ಯ ಹೆಂಗೆ ಸಮ್ಮೇಳನ ಆಗತ್ತೆ? ತ್ಯಕ್ವಾ ಹೃದಯ ದೌರ್ಬಲ್ಯಂ ತ್ಯಕ್ವಾ ಉತ್ತಿಷ್ಟ ಕೌಂತೇಯ. ಇದ್ರಸ್ಸು ವಿಗತ ಜ್ವರ. ಶರೀರಕ್ಕೆ ಜ್ವರ ಬಂದರೆ ಡೋಲೋ 650 ತಗೋಬಹುದು. ಮೈಂಡಿಗೆ ಜ್ವರ ಬಂದ್ರೆ ಏನು ತಗೊಳ್ಳೋದು? ಆಕಳ ಸಗಣಿ ತಗೊಳ್ಳೋದಾ? ಏನು ತಗೊಳ್ಳೋದು? ಮೆಡಿಟೇಷನ್ ಮಾಡಬೇಕು. ಆ ಮೆಡಿಟೇಷನ್ ಮಾಡುವಂಥ ಗುಣವನ್ನು ಪ್ರಭಾಕರ್ ಗುರುಜಿ ಒಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಆ ವ್ಯವಸ್ಥೆಯನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು. ಅದಕ್ಕೆ ಮಹಾ ಆಚಾರ್ಯ ಸತೀಶ್ ಗುರುಜಿ ಮಲ್ಕೊಂಡಿದ್ದಾರೆ. ಪ್ರಸನ್ನವಾಗಿರ್ಬೇಕು, ಮೊಬೈಲ್ ನೋಡಬಾರ್ದು. ಸರ್, ಮೊಬೈಲ್ನಲ್ಲೆಲ್ಲ ವಿವೇಕ ಇರೋದು. ಇಂಟೆಲಿಜೆನ್ಸ್ ಎಲ್ಲಿದೆ? ಶೂನ್ಯನಾಗಬೇಕು ಮನುಷ್ಯ. ಅವನು ಹೇಳ್ದ, ಇವನು ಹೇಳ್ದ, ಅವನು ಹೋದ, ಇವನು ಹೋದ, ಒಬ್ಬನೇ ಕೂತ್ಕೊಂಡಿರೋದು. ಇವಾಗ ಹೇಳಿದವರೆಲ್ಲ ಹೋಗ್ಬಿಟ್ರೆ ಕೇಳೋರು ಯಾರು? ಶ್ರವಣ ಮಾಡೋರು ಯಾರು? ನನಗೂ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ತೀನಿ, ನನಗೂ ಅರ್ಜೆಂಟ್ ಕೆಲಸ ಇದೆ. ಸಮ್ಮೇಳನ ಆಗತ್ತಾ? ನಿಶ್ಚಲ ಆಗತ್ತಾ? ಅದಕ್ಕೆ ಸಾರ ಇಲ್ಲಂಗೆ ಆಗ್ಬಾರ್ದು. ಸಾರ ಭರಿತನಾಗು. ಅದಕ್ಕೆ ಈ ಸ್ವಾತ್ಮ ದರ್ಶನ, ಈಶ ದರ್ಶನ. ಮೊದಲು ನಿನ್ನ ದರ್ಶನ ಆಗಬೇಕು, ಆಮೇಲೆ ದೇವರ ದರ್ಶನ ಆಗುತ್ತೆ. ದೇವರ ದರ್ಶನ ಆಗ್ಬೇಕು, ನಿನ್ನ ದರ್ಶನ ಆಗಲ್ಲ.
ರಮಣ ಮಹರ್ಷಿ, ನಿನ್ನ ನೋಡ್ಕೊಳ್ಳೋ ಸರಿಯಾಗಿ, ನೀ ಮನೇಲಿ ಹೆಂಗಿದೆಯಾ ನೋಡ್ಕೊಳ್ಳೋ. ಮನುಷ್ಯನಾಗಿದ್ದೀಯಾ, ದೇವರಾಗಿದ್ದೀಯಾ? ನಿನ್ನ ಹೆಂಡತಿಗೆ ನೀ ದೇವರಾಗಿದ್ದೀಯಾ? ಪತಿ ಪರಮ ದೈವ ಅನಿಸುತ್ತಾ? ಪತ್ನಿ ಪರಮ ದೇವಿ ಅನಿಸುತ್ತಾ? ಮಕ್ಕಳಿಗೆ ತಂದೆ ತಾಯಿ ಏನು ಅನಿಸ್ಬೇಕು? ಮಾತೃ ದೇವೋಭವ, ಪಿತೃ ದೇವೋಭವ ಅನಿಸ್ಬೇಕಲ್ಲ, ಆಚಾರ್ಯ ದೇವೋಭವ ಅನಿಸ್ಬೇಕಲ್ಲ. ಹಂಗೆ ನಾವು ತೇಜಸ್ವಿ ನಾವಧೀತಮಸ್ತು, ನಾವು ತೇಜಸ್ವಿಗಳಾಗಬೇಕು. ಅದಕ್ಕೆ ನಾವು ವೀಕ್ ಆಗಬಾರ್ದು. ಏನು ವೀಕ್ ಆಗೋದಂದ್ರೆ ನಮ್ಮ ಮೈಂಡು ದುರ್ಬಲ ಆಗುತ್ತೆ. ಅದಕ್ಕೆ ಹೃದಯ ದೌರ್ಬಲ್ಯ ಅಂತಾರೆ. ದೌರ್ಬಲವಾದ ಹೃದಯವು ಸಮ್ಮೇಳನ ಆಗಲ್ಲ. ಅದು ಅಯ್ಯೋ ಏನು ಮಾಡೋಣ, ಅಯ್ಯೋ ಕೈ ನೋವು ಬರ್ತದೆ, ಮೈ ನೋವು ಬರ್ತದೆ. ಶರೀರಕ್ಕೆ ಸುಸ್ತಾದ್ರೆ ಏನೂ ಆಗಲ್ಲ, ನಿದ್ದೆ ಬರ್ತದೆ. ಮನಸ್ಸಿಗೆ ಸುಸ್ತಾದ್ರೆ ಏನು ಮಾಡೋದು? ಕನ್ನಡದಲ್ಲಿ ಅರ್ಥ ಆಗ್ತಿಲ್ಲ ಅನ್ಸುತ್ತೆ, ಇಂಗ್ಲೀಷ್ನಾಗ ಹೇಳಿ. ಕ್ಯಾನ್ ಐ ಟಾಕ್ ಇನ್ ಇಂಗ್ಲೀಷ್? ನೋ ಕನ್ನಡ. ಮನಸ್ಸಿಗೆ ಜ್ವರ ಬಂದರೆ, ಮನಸ್ಸು ದುರ್ಬಲ ಆದರೆ ಏನಾಗುತ್ತೆ ಗೊತ್ತಾ? ಸೂರ್ಯ ಉದಯ ಆದ್ರೂ ಏನು ಹ್ಯಾಪಿನೆಸ್ ಆಗಲ್ಲ. ಸೂರ್ಯ ಉದಯ ಅಂದರೆ ಏನು ಡೈಲಿ ಆಗುತ್ತೆ ಸರ್, ಅಸ್ತ ಆದರೆ ಅಸ್ತ ಆಗುತ್ತೆ. ಊಟ ಮಾಡೋ ಏನು ಅದೇ ಊಟ, ಏನು ಮಾಡೋದು? ಕಾಫಿ ಕುಡಿಯೋದು, ಕಾಫಿ ಚೇಂಜ್ ಇತ್ತು, ಕಾಫಿ ಡ್ರಿಂಕ್ಸ್ ತಗೋ. ಯಾವುದರಲ್ಲಿ ಉಲ್ಲಾಸ ಇಲ್ಲ, ಸಂತೋಷ ಇಲ್ಲ ಅಂತಂದ್ರೆ ಅವನು ಡೆತ್ ಫೆಲೋ ಅವನು ಸತ್ತೋಗ್ಯಾನಂತ. ನಗ್ತಾ ಇರ್ಬೇಕು ತಾನೆ. ಅದಕ್ಕೆ ಪ್ರಸನ್ನನಾಗಿರ್ಬೇಕಂದ್ರೆ ಈ ದೌರ್ಬಲ್ಯವನ್ನು ಕಳ್ಕೋಬೇಕು. ಅದಕ್ಕೆ ಪುಸ್ತಕಗಳಿಂದ, ಯಾವ ಗ್ರಂಥಗಳಿಂದಲೂ ಅವ್ರು ಕಳ್ಕೊಳಕ್ಕಾಗಲ್ಲ. ನೀನೇ ಶೂನ್ಯನಾಗು, ನೀನೇ ಒಳಗೋಗು. ನಿನ್ನೊಳಗೆ ಶೂನ್ಯತೆಯಿಂದ ಹೊರಗೆ ಬಾ, ನೀನೇ ಈಶ್ವರನಾಗ್ತೀಯ. ಎಲ್ಲರನ್ನೂ ಈಶ್ವರನ ಥರನ ನೋಡ್ತೀಯ. ಆಮೇಲೆ ಈಶ್ವರ ಅವ್ರಿಗೆ ಆಗಿರ್ಬೋದು, ಆಗದೆ ಇರ್ಬೋದು, ಆದ್ರೆ ನಾವು ಈಶ್ವರನ ನೋಡ್ಬೋದು. ಸುನಿಚೈವ ಸಪಾತೇಚ ಪಂಡಿತ ಸಮದರ್ಶಿನಃ. ಏನೂ ಇಲ್ದಂಗೆ ಆಗು ಮೊದಲು, ಸರೆಂಡರ್ ಅಂತ. ಏನೂ ಇಲ್ದಂಗೆ ಆಗು. ಒಂದು ದೃಷ್ಟಾಂತ ಹೇಳ್ತಿದ್ದೆ. ಒಬ್ಬನು ಒಂದು ಆಫೀಸ್ಗೆ ಹೋಗಿದ್ದ, ಕೆಲಸ ಬೇಕು, ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳಿದ್ರು. ಅವ್ನು ಕೆಲಸ ಅಂತ ಅಪ್ಲಿಕೇಶನ್ ಹಾಕಿದ್ದ. ಹೋಗಿ ಅವನು ಇಂಟರ್ವ್ಯೂ ಕೊಟ್ಟಾಗ, ಆ ಇಂಟರ್ವ್ಯೂ ಕೊಟ್ಟ ಬಳಿಕ ಅಲ್ಲಿ ಕೆಲಸದಲ್ಲಿ ಏನಂದ್ರೆ, ಯಾವ ಕೆಲಸ ಅಂದರೆ ಕಸ ಹೊಡೆಯೋದು, ಸ್ವೀಪರ್. ಅವರು ಇಂಟರ್ವ್ಯೂ ಮಾಡಿ ಆಮೇಲೆ ಅವರು ಆಫೀಸರ್ ಕೇಳಿದ್ರು, ನಿಂದು ಇಮೇಲ್ ಐ ಡಿ ಕೊಡು ಅಂತ. ಅವನು ನನ್ನ ಇಮೇಲ್ ಐ ಡಿ ಇಲ್ಲ ಅಂದ. ಕಸ ಹೊಡೆಯೋ ಕೆಲಸಕ್ಕೆ ಏನು ಬೇಕು? ಇಮೇಲ್ ಐ ಡಿ. ಎಲ್ಲಿಂದ ತರೋದು ಇಮೇಲ್ ಐ ಡಿ? ಕಸ ಹೊಡೆಯೋರು ಇಮೇಲ್ ಐ ಡಿ ಇರಲ್ಲ. ಇಲ್ಲ ಸರ್, ಹಂಗಂದ್ರೆ ನಿನಗೆ ಕೆಲಸ ಇಲ್ಲ ಅಂದ. ಕೆಲಸ ಇಲ್ಲ, ಆಯಿತು ಥ್ಯಾಂಕ್ ಯು ಅಂತ ಹೊರಗೆ ಹೋಗ್ಬಳಕೆ ಒಂದು 100 ರೂಪಾಯಿ ಇತ್ತು ಅವನ ಜೇಬ್ನಲ್ಲಿ. ಅವನು ಹೋಗಿ ಅಲ್ಲಿ 5 kg ಟೊಮಾಟೆ ತಗೊಂಡ. ಆ 5 kg ಟೊಮಾಟೆ ತಗೊಂಡು ಆ ಕಡೆ ಮಾರಾಟ ಮಾಡಿದ ಡಬಲ್ ರೇಟ್ಗೆ. 100 ರೂಪಾಯಿ ಇದ್ದಿದ್ದೇನಾಯಿತು? 200 ರುಪೀಸ್. ಮತ್ತೆ 200 ರುಪೀಸ್ ಟೊಮಾಟೆ ತಗೊಂಡ, 400 ರುಪೀಸ್ ಆಯಿತು. ಹೀಗೆ ಒಂದು 5 ವರ್ಷ ಹೋದ ಬಳಿಕ ಏನಾಯ್ತು ಗೊತ್ತಾ? ಅವನು 1000 crore ರೂಪಾಯಿ ಓನರ್ ಆದ. ಫುಲ್ ಎನರ್ಜಿ, ತೇಜಸ್ವಿ ನಾವಧೀತಮಸ್ತು. ಆಮೇಲೆ ಅವನ ಆಫೀಸ್ಗಳಿಗೆ, ಈ ಟೊಮಾಟೊ ಮಾರೋವನು ಸ್ವೀಪರ್ ಆಫೀಸಿಗೆ ಅವನು LIC ಓನರ್ನ ಕರೆಸಿದ್ರು, ಮ್ಯಾನೇಜರ್. ಒಂದು ಸ್ವಲ್ಪ LIC ಮಾಡಿಸ್ಬೇಕು ಬಾ ಇಲ್ಲಿ. ಸಣ್ಣವರಾದರೆ ಇವರೇ ಏಜೆಂಟ್ ಹೋಗ್ಬೇಕು, ದೊಡ್ಡವರಾದರೆ ಇನ್ಶೂರೆನ್ಸ್ ಮಾಡೋರು ಆಫೀಸರ್ ತಾವೇ ಮನೆಗೆ ಬರ್ತಾರಲ್ವ, ಅದು ತೇಜಸ್ವಿ ಅಂತಾರೆ. ನಾವು ಹೋಗೋದಲ್ಲ, ಅವ್ರು ಬರ್ಬೇಕು ನಮ್ಮ ಹತ್ರ. ಆವಾಗ ಆಫೀಸರ್ ಬಂದು, ಸರ್ LIC ಮಾಡ್ಸೋಣ ಇನ್ಶೂರೆನ್ಸ್ ಆಫೀಸ್ಗೆ ಮಾಡ್ಬೇಕಾದ್ರೆ ಮತ್ತೆ ಕೇಳಿದ ಅವನು, ಇಮೇಲ್ ಐ ಡಿ ಕೊಡಿ ಸರ್. ಅವನು ನನ್ನ ಮತ್ತೆ ಇಮೇಲ್ ಐ ಡಿ ಇಲ್ಲ. ಯಾಕೆ ಸರ್? ಇಮೇಲ್ ಐ ಡಿ ಮಾಡಿದರೆ ನೀವು ಎಷ್ಟೋ ಏನೇನೋ ಆಗಿ ಹೋಗ್ತಿದ್ರಿ ಅಂತ. ಏನಾಗ್ತಿದ್ಯಾ? ಇನ್ನೂ ಬೆಳೀತಾ ಇದ್ರಿ ನೀವು.
ಅದಕ್ಕೆ ಅವನು ಹೇಳಿದ ಇಮೇಲ್ ಐ ಡಿ ಇದ್ದಿದ್ರೆ ನಾನು ಸ್ವೀಪರ್ ಆಗ್ತಿದ್ದೆ ಅಂತ. ಅದಕ್ಕೆ ಅದು ಐಡಿಯಾನೇ ಇಲ್ಲದೆ ಇರೋದಕ್ಕೆ ಏನಾಗಿದ್ದೀನಿ, ಫೇಮಸ್ ಆಗಿದೆ. ಹಾಗೆ ನಮಗೆ ಅದು ಇದೆ ಇದು ಇದೆ, ನಾನು ಅದಾಗಿದ್ದೀನಿ, ನಾನು ಇದಾಗಿದ್ದೀನಿ. ನಾನು ಲಾಸ್ಟ್ ಗುರುಜಿನೂ ಆಗಬೇಕಾಗಿಲ್ಲ, ಸ್ವಾಮೀಜಿನೂ ಆಗಬೇಕಾಗಿಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಅದು ಅದೇ ಇದು ಅದೇ, ಅವೆಲ್ಲ ವಿಕಲ್ಪಗಳು. ನಾನು ಏನೂ ಆಗಿಲ್ಲ ಅನ್ನೋದು ನಿರ್ವಿಕಲ್ಪ ಸಮಾಧಿ. ಸಮಾಧಿನೇ ಹೃದಯ. ನೀವು ನಿಮ್ಮ ಸಮಾಧಿಗೆ ಹೋಗಿ ಸೇರ್ಕೊಳ್ಳೋದಕ್ಕೆ ಹೃದಯ ಸಮ್ಮೇಳನ ಅಂತಾರೆ. ನಾನು ನಿಮ್ಮ ಜೊತೆಗೆ ಸೇರೋದು, ನೀನು ನಿಮ್ಮ ಜೊತೆಗೆ ಸೇರೋದು, ಅದು ವ್ಯವಹಾರ. ಅದು ನಿನ್ನ ಜೊತೆಗೆ ನೀನೇ ಸೇರಿಲ್ಲ ಅಂದ್ರೆ ನೀನು ಜಗತ್ತಿನ ಜೊತೆಗೆ ಹೆಂಗೆ ಸೇರ್ತೀಯ? ಫಸ್ಟ್ ಕನೆಕ್ಟ್ ಯುವರ್ ಸೆಲ್ಫ್. ಹೀಗೆ ಬೆಳೆ ಮಾಡಬಾರ್ದು. ಹೀಗೆ ಪ್ರಾಬ್ಲಮ್ ಎಲ್ಲಿದೆ, ಹೀಗೆ ಬೆಳೆ ಮಾಡ್ತದೆ ತಾನೆ. ಇವಳು ಪ್ರಾಬ್ಲಮ್, ಅವಳು ಪ್ರಾಬ್ಲಮ್, ಅವನು ಪ್ರಾಬ್ಲಮ್ ಆ ಕಡೆ, ವೀಕ್ನೆಸ್ ಈ ಕಡೆ. ವೀಕ್ನೆಸ್ ಎಲ್ಲಿದೆ? ಇಲ್ಲಿ. ಪ್ರಾಬ್ಲಮ್ ಅಲ್ಲಿ. ಅದಕ್ಕೆ ಈ ಪ್ರಾಬ್ಲಮ್ ಹಿಂಗೆ ಬಂದ್ಬಿಡೋಕೆ ಏನು ಮಾಡೋದು ಅಂದರೆ, ಏನು ಮಾಡೋದು, ಹಿಂಗೆ ಮಾಡಿ ಹಿಂಗಿರುವ ಕೈ ಬೆರಳನ್ನೇ ಮಾಡೋದು, ಹಿಂಗೆ ಮಾಡೋದು. ಇದು ಸಾಧನೆ. ಹಿಂಗೆ ತಿರುಗಿಸ್ಕೊಳ್ಳೋದು ಮೆಡಿಟೇಷನ್. ಈ ಬೆರಳನ್ನು ಮಾತಿನ ತಿರುಗಿಸ್ಕೊಂಡು ಏನು ತೊಂದರೆ ಇಲ್ಲಲ್ಲ. ಹಿಂಗೆ ಮಾಡೋ ಬೆರಳನ್ನೇ ಮಾಡೋದು, ಹಿಂಗೆ ತಿರುಗಿಸ್ತೀವಿ. ಇಲ್ಲೊಂದು ಫೇಮಸ್ಸು ಗೋವಾದಲ್ಲಿ. ಏನು ಫೇಮಸ್ಸು? ನೀವು ಯಾಕೋ ಡಿಪ್ರೆಷನ್ ಆಗಿದ್ದಂಗೆ ಕಾಣಿಸ್ತೀರ ನನಗೆ. ಜ್ಯೂಸ್ ಕೊಡಿಸ್ಬೇಕು, ತರಕಾರಿ ಎಲ್ಲ ತಿಂದಿರ್ತಾನೆ ಪ್ರಸನ್ನವಾಗಿ. ಈ ಗೋವಾದಲ್ಲಿ ಏನು ಚೆನ್ನಾಗಿದೆ? ಬೀಚ್, ಸಮುದ್ರ ಸಮವಾಗಿ ಮುದುವಾಗಿರ್ಬೇಕು ತಾನೆ. ಆ ಸಮುದ್ರದಲ್ಲಿ ಏನಾರು ಹಿಂಗೆ ಎಸ್ಬಿಟ್ರೆ ಏನಾಗತ್ತೆ? ಲೋಟ ಎಸ್ತ್ರೆ ಏನಾಗತ್ತೆ? ಲೋಟ ವಾಪಸ್ ಬರುತ್ತೆ. ಸಮುದ್ರದಲ್ಲಿ ನೀವು ಏನು ಎಸಿತೀರೋ ಅದೇನಾಗತ್ತೆ? ವಾಪಸ್ ಬರುತ್ತೆ, ರಿಟರ್ನ್ ಬರುತ್ತಲ್ಲ. ಹಂಗೆ ಲೈಫ್. ಸಮುದ್ರದಲ್ಲಿ ನೀವು ಎಸ್ಬಿಟ್ಟು ಆ ಕಡೆ ಹೋಗೋದು, ಅದು ದಡಕ್ಕೆ ಬರುತ್ತೆ. ಲೈಫಲ್ಲಿ ಯಾರ್ಯಾರ ಏನು ಅಂದ್ರೆ ಅದು ದಡಕ್ಕೆ ಹೋಗಲ್ಲ, ನಿಮಗೆ ಬರುತ್ತೆ. ನೀವು ಯಾರಿಗೇನ್ರ ಅಂದರೆ ಅದೆಲ್ಲಿ ಹೋಗುತ್ತೆ? ವಾಪಸ್ ನಿಮಗೆ ಬರ್ತದೆ. ಅದಕ್ಕೆ ಯಾರಿಗೂ ಏನು ಕೆಟ್ಟದ್ದು ಗೆಸಿಬಾರ್ದು, ಕೆಟ್ಟದ್ದು ಮಾತಾಡಬಾರ್ದು. ನೀವೇ ತಿಳ್ಕೊಬೇಕು. ನಾನು ಹೇಳಿದಂತ ಕಲಿಬಾರ್ದು. ನಾನು ದಿಸ್ ಇಸ್ ನಾಟ್ ಲರ್ನಿಂಗ್. ಮಿಲನ. ನೀವು ನಿಮ್ಮ ಹಾರ್ಟ್ ಜೊತೆಗೆ ಮಿಲನ ಆಗುವುದು, ಆನಂದವಾಗಿರುವುದು, ಅದು ಸಮಾಧಿ. ಹೀಗೆ ಅನೇಕ ರೀತಿಯ ಮಹಾತ್ಮರು ಆ ಗ್ರಂಥದಲ್ಲಿ ಈ ಗ್ರಂಥದಲ್ಲಿ ಎಲ್ಲ ಹೇಳಿದ್ದಾರೆ. ಯಾವುದು ಸ್ವಂತದಲ್ಲಿ ಇಲ್ಲ. ಈಗ ನಾವು ಹೇಳಿದ್ದು ಸ್ವಂತದಲ್ಲಿದೆಯಾ, ಗ್ರಂಥದಲ್ಲಿದೆಯಾ? ಮಾತಾಡ್ರಿ ಸರ್. ಸ್ವಂತದಲ್ಲಿಯಾ, ಗ್ರಂಥದಲ್ಲಿ? ಸ್ವಂತ ದೊಡ್ಡದ, ಗ್ರಂಥ ದೊಡ್ಡದ? ಸ್ವಂತ ಇರೋದೇ ಹೃದಯ. ಜಯ ಋಷಿ ಪ್ರಭಾಕರ್. ಸದ್ಗುರುನಾಥ್ ಮಹಾರಾಜ್ ಕಿ.